ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಚಾಟ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೌದು, ಇವತ್ತು ಪಾಪ್ಡಿ ಚಾಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಈ ಪಾಪ್ಡಿ ಚಾಟ್ ಮಾಡೋಕ್ಕೆ ಬೇಕಾಗಿರುವಂತಹ ಚಟ್ನಿ. ಇದನ್ನು ನಾನು ನನ್ನ ಫ್ರೆಂಡಿಂದ ಕಲ್ತ್ಕೊಂಡಿದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ಮೊದಲು ಒಂದು ಬೌಲ್ಗೆ 1 ಕಪ್ನಷ್ಟು ಖರ್ಜೂರ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಮತ್ತು 1.5 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು 1 ಗಂಟೆನಾರು ನೆನೆಯೋಕೆ ಬಿಡಬೇಕು. ಇದರಿಂದ ಹುಣಸೆ ಹಣ್ಣು ಮತ್ತು ಖರ್ಜೂರ ಎಲ್ಲ ತುಂಬ ಸಾಫ್ಟ್ ಆಗುತ್ತೆ. ಚಟ್ನಿ ಮಾಡಬೇಕಾದ್ರೆ ರುಬ್ಕೊಳ್ಳೋಕ್ಕೆ ತುಂಬ ಈಸಿ ಅನಿಸುತ್ತೆ. ನೋಡಿ, 1 ಗಂಟೆ ನೆಂದಾದಮೇಲೆ ಖರ್ಜೂರ ಹುಣಸೆ ಹಣ್ಣೆಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದನ್ನು ಒಂದು ಮಿಕ್ಸಿ ಜಾರಿಗೆ ತಗೋತಾ ಇದ್ದೀನಿ. ಆ ನೀರು ಸಮೇತ ಹಾಕ್ಕೋಬೇಕು. ಇದೆಲ್ಲದರ ಜೊತೆ ನಾನಿಲ್ಲಿ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ನಷ್ಟು ಪುದೀನ ಸೊಪ್ಪು, ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈ ಹಸಿಮೆಣಸಿನ್ಕಾಯಿ ತುಂಬಾ ಖಾರ ಇತ್ತು, ಹಾಗಾಗಿ ಒಂದು 3 ಹಾಕ್ಕೋತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಸಿಮೆಣಸನ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋತಾ ಇದ್ದೀನಿ, ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸೋಂಪಿನ ಪುಡಿ ಅಥವಾ ಸೋಂಪಿನ ಕಾಳು ಯಾವುದಿದ್ರೂ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಚಾಟ್ಗೆ ಬೇಕಾಗಿರುವಂತಹ ಚಟ್ನಿ ರೆಡಿ ಆಯಿತು. ಗಮ್ ಅಂತ ಇದೆ. ಈ ಒಂದು ಚಟ್ನಿಯಿಂದ ನೀವು ಎಷ್ಟೊಂದು ಚಾಟ್ ರೆಸಿಪೀಸ್ನ ಮಾಡ್ಕೋಬೋದು. ನನ್ನ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ. ಇದನ್ನು ಒಂದು ಏರ್ ಟೈಟ್ ಜಾರ್ನಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳಾದರೂ ಈ ಚಟ್ನಿ ಕೆಡೋದಿಲ್ಲ. ಈಗ ಪಾಪ್ಡಿ ಚಾಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ಮಡಕೆ ಕಾಳನ್ನ ಒಂದು ಬೌಲಲ್ಲಿ ಹಾಕಿಬಿಟ್ಟು ಓವರ್ ನೈಟ್ ನೆನೆಸಿಡಬೇಕು. ಈ ಥರ ನೆನೆಸಿಟ್ಟ ಮಡಕೆ ಕಾಳನ್ನ ಮತ್ತು ಆಲೂಗೆಡ್ಡೆನ ಕುಕ್ಕರಲ್ಲಿ 2 ವಿಷಲ್ನಷ್ಟು ಕೂಗಿಸ್ಬೇಕು. ಈಗ ಮಡಕೆ ಕಾಳು ಚೆನ್ನಾಗಿ ಬೆಂದಿದೆ, ಹಾಗೆ ಆಲೂಗೆಡ್ಡೆನೂ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಕಟ್ ಮಾಡಿ ಸಣ್ಣದಾಗಿ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೋಬೇಕು. ಕಾಳನ್ನ ಮತ್ತು ಪಾಪ್ಡಿ ಎಲ್ಲ ರೆಡಿಯಾಗಿದೆ. ನಂತರ ನಾವು ಮಾಡಿಟ್ಕೊಂಡಿರೋ ಚಟ್ನಿನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳುಗೆ ಮಾಡ್ಕೋಬೇಕು. ಇಲ್ಲಿ ನಾನು ಚಟ್ನಿ ಮಾಡ್ಕೋಬೇಕಾದ್ರೆ ಜಾಸ್ತಿ ನೀರು ಹಾಕಲಿಲ್ಲ, ಎಕ್ಸ್ಟ್ರಾ ನೀರು ಹಾಕಿ ಮಾಡಲಿಲ್ಲ. ಯಾಕೆಂದರೆ ಇದನ್ನು ಫ್ರಿಜ್ಜಲ್ಲಿ ಸುಮಾರು ದಿವಸ ಹಾಗೆ ಇಡ್ಬೋದು ಅಂತ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ತೆಳು ಮಾಡ್ಕೊಳ್ಳಿ. ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಟೇಸ್ಟ್ ಹೋಗುತ್ತೆ ಚಟ್ನಿದು. ನಂತರ ಒಂದು ಬೌಲಲ್ಲಿ ಮೊಸರು ತೊಗೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರೋ ನೀರುಳ್ಳಿ, ಟೊಮೆಟೊ, ಸೇವ್ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಸಹ ತೊಗೊಂಡಿದ್ದೀನಿ. ಈಗ ಪಾಪ್ಡಿ ಚಾಟ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿಯಾಗಿದೆ. ಇದೆಲ್ಲದನ್ನು ಹೇಗೆ ಅಸೆಂಬಲ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಲೇಟ್ಗೆ ನಾನು ಈ ಥರ ಪಾಪ್ಡಿಗಳನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈ ಥರ ಪೀಸ್ ಮಾಡಿ ಹಾಕ್ಕೊಳೋದ್ರಿಂದ ಪ್ರತಿಯೊಂದು ಬೈಟಲ್ಲೂ ಆ ಕ್ರಿಸ್ಪಿಯಾಗಿರೋ ಪಾಪ್ಡಿಗಳು ಸಿಗತ್ತೆ ಅಂತ. ನೀವು ಹೀಗೆ ಹಾಕಬೇಕು ಅಂತಿಲ್ಲ, ಇಡೀ ಪಾಪ್ಡಿಗಳನ್ನು ಹಾಕಿ ಮಾಡ್ಕೊತೀನಿ ಅಂದರೂ ಅದೂ ತುಂಬ ಚೆನ್ನಾಗಿರುತ್ತೆ. ನಂತರ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಈ ಥರ ಸಣ್ಣದಾಗಿ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ರಾತ್ರಿ ನೆನೆಸ್ಬಿಟ್ಟು ಬೇಯಿಸ್ಕೊಂಡಿರೋ ಅಂತಹ ಮಡ್ಕೆ ಕಾಳು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ಈ ಮಡ್ಕೆ ಕಾಳು ಹಾಕೋದ್ರಿಂದ ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಈ ಮಡ್ಕೆ ಕಾಳು ಇಲ್ಲ ಅಂತಂದರೆ ನೀವು ಚೆನ್ನಾಗಿ ಹಾಕ್ಕೋಬೋದು. ರಾತ್ರಿ ನೆನೆಸ್ಬಿಟ್ಟು ಬೇಯಿಸ್ಕೊಂಡು ಹಾಕ್ಬೋದು. ಇದರ ಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ನೀರುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನೂ ಹಾಕ್ತಾಯಿದ್ದೀನಿ. ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಚಾಟ್ ಚಟ್ನಿ ಹಾಕ್ಕೋತಾ ಇದ್ದೀನಿ. ಈ ಚಾಟ್ ಚಟ್ನಿ ಜಾಸ್ತಿ ಹಾಕ್ಕೊಂಡಷ್ಟು ಪಾಪ್ಡಿ ಚಾಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಂತರ ನಾವು ಬೀಟ್ ಮಾಡಿ ಇಟ್ಕೊಂಡಿರೋ ಮೊಸರು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಸಹ ಅದರದ್ದೇ ಆದ ಟೇಸ್ಟ್ ಕೊಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಾಪ್ಡಿ ಚಾಟ್. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಇನ್ನೊಂದು ರೌಂಡ್ ನಾನು ಈ ಪಾಪ್ಡಿಗಳನ್ನು ಸಣ್ಣ ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದರ ಮೇಲೆ ಸ್ವಲ್ಪ ನೀರುಳ್ಳಿ, ಟೊಮೆಟೊ ಹಾಗೆ ಚಾಟ್ ಚಟ್ನಿನೂ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚಾಟ್ ಮಸಾಲ ಹಾಗೆ ಉಪ್ಪನ್ನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಪುಡಿ ಬೇಕಾದ್ರೂ ಹಾಕ್ಕೋಬೋದು. ಕೊನೆಯಲ್ಲಿ ಸೇವ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಾಯಲ್ಲಿ ನೀರು ಬರಿಸೋ ಅಂತಹ ಪಾಪ್ಡಿ ಚಾಟ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೂ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.